ಮಂಡಿ ನೋವಿನಿಂದ ಸಿಎಂ ಬಳಲುತ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆ ನಿಮಿತ್ತ ಇವತ್ತಿನ ಮುಖ್ಯಮಂತ್ರಿಗಳ ಇಡೀ ದಿನದ ಕಾರ್ಯಕ್ರಮಗಳೆಲ್ಲವನ್ನ ರದ್ದುಗೊಳಿಸಲಾಗಿದೆ. ಎಡಗಾಲಿನ ಮಂಡಿ ನೋವಿನಿಂದ ಸಿಎಂ ಬಳಲ್ತಾ ಇರೋ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ತೆರಳಿ ಈಗ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಸಿಎಂ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡ್ರು. ಬೆಂಗಳೂರಿನ HAL ಬಳಿ ಇರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡ್ಕೊಂಡ್ರು. ಸಿದ್ದರಾಮಯ್ಯನವರ ಎಡಗಾಲಿನ ಮಂಡಿಯಲ್ಲಿ ನೋವಿದೆಯಂತೆ. ಈ ಹಿಂದೆ ಸಿದ್ದರಾಮಯ್ಯಗೆ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಕಾಲಿನ ಮೇಲೆ ಒತ್ತಡ ಬಿದ್ದು ನೋವು ಜಾಸ್ತಿ ಆಗಿದೆ. ಹಾಗಾಗಿ 2 ದಿನ ಮನೆಯಲ್ಲೇ ವಿಶ್ರಾಂತಿ ಪಡೀರಿ ಅಂತ ಸಲಹೆ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 2 ದಿನ ಮನೆಯಲ್ಲೇ ಇರಬೇಕು, ರೆಸ್ಟ್ ಮಾಡಬೇಕು, ಜಾಸ್ತಿ ಪ್ರೆಷರ್ ಕೊಡಬಾರ್ದು ಕಾಲ್ಗೆ, ಯಾಕಂದರೆ ಆಪರೇಟೆಡ್ ಲೆಗ್ ಅದು. ಈಗಾಗಲೇ ಒಂದು ಶಸ್ತ್ರಚಿಕಿತ್ಸೆ ಆಗಿರುವಂಥ ಕಾಲಾಗಿರೋದ್ರಿಂದ ಸಾಮಾನ್ಯವಾಗಿ ನೋವು ಬರುತ್ತೆ, ನೋವು ಕಾಣಿಸ್ಕೊಳ್ಳುತ್ತೆ. ಆ ನೋವು ಕಾಣಿಸ್ಕೊಂಡಿರೋದು ಜಾಸ್ತಿ ಆಗಿರೋದ್ರಿಂದ 2 ದಿನ ರೆಸ್ಟ್ ಮಾಡಿ, 2 ದಿನ ಯಾವುದೇ ಹೊರಗಡೆ ಎಲ್ಲ ಓಡಾಡೋದಕ್ಕೆ ಹೋಗಬೇಡಿ ಅಂತ ವೈದ್ಯರು ಸೂಚನೆ ಕೊಟ್ಟಿದ್ದಾರಂತೆ. ಆದರೆ ಮುಖ್ಯಮಂತ್ರಿಗಳಾಗಿ ಹಲವು ಕಾರ್ಯಕ್ರಮಗಳು, ಹಲವು ರಾಜ್ಯದಲ್ಲಂತೂ ಈಗ ಸದ್ಯಕ್ಕೆ ಬೇರೆ ಬೇರೆ ವಿಚಾರಗಳ ಚರ್ಚೆಯಲ್ಲಿರುವಾಗ 2 ದಿನ ಮನೆಯಲ್ಲಿ ಇದ್ದು ರೆಸ್ಟ್ ಮಾಡೋದಕ್ಕೆ ಸಾಧ್ಯನಾ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಇಡೀ ದಿನದ ಕಾರ್ಯಕ್ರಮಗಳು ರದ್ದಾಗಿದೆ. ಮುಂದೇನು ಸಿಎಂ ರೆಸ್ಟ್ ಮಾಡ್ತಾರಾ, ನಾಳೆ ಕಾರ್ಯಪ್ರವೃತ್ತರಾಗ್ತಾರಾ ಕಾದು ನೋಡಬೇಕು. ಮೆಡಿಕಲ್ ಟ್ರೀಟ್ಮೆಂಟನ್ನು ಪಡೆದು ಈಗ ತಾನೇ ವಾಪಸ್ಸಾಗಿದ್ದಾರೆ ಸಿದ್ದರಾಮಯ್ಯ. ರೂಪೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಮುಖ್ಯಮಂತ್ರಿಗಳ ಮಂಡಿ ನೋವಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಬಂದಿದ್ರು, ಈಗ ತೆರಳಿದ್ದಾರೆ ಅಂತ ಏನಂದ್ರಂತೆ ವೈದ್ಯರು? ಮುಖ್ಯಮಂತ್ರಿಗಳ ಆರೋಗ್ಯ ಸ್ಥಿತಿ ಹೇಗಿದೆ, ಏನು ಅಪ್ಡೇಟ್ಸ್ ಇದೆ ರೂಪೇಶ್? ಇಲ್ಲಿ ಪ್ರಣೋತ್ ಮಣಿಪಾಲ್ ಆಸ್ಪತ್ರೆಗೆ ಸಿದ್ದರಾಮಯ್ಯನವರು ದಾಖಲಾಗಿದ್ರು. ಯಾಕಂತ ಹೇಳಿದ್ರೆ ಅವರ ಲೆಗಮೆಂಟ್ ಅಲ್ಲಿ ನೋವಿತ್ತು, ಮಂಡಿಯಲ್ಲಿ ನೋವಿತ್ತು. ಹೀಗಾಗಿ ಸತತವಾಗಿ ಕಾರ್ಯಕ್ರಮದ ಅಟೆಂಡ್ ಮಾಡ್ತಿರೋದ್ರಿಂದ ಹೆಚ್ಚು ಪ್ರೆಷರ್ ಬಿದ್ದಿತ್ತು ಅಂತ ಹೇಳಾಗ್ತಾ ಇತ್ತು. ಹೀಗಾಗಿ 2-3 ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಒಂದಿಷ್ಟು ಜನರಲ್ ಚೆಕಪ್ ಗಳನ್ನು ಮಾಡಿಸ್ಕೊಂಡ್ರು. ಮೊದಲಾಗಿ ನೋವು ಅಂತ ಹೇಳ್ತಿದ್ದೀರಿ, ಏನಂತ ಹೇಳಿ ಎಕ್ಸ್ರೇಗಳನ್ನ ಮಾಡಿದ್ರು ವೈದ್ಯರು. ಡಾಕ್ಟರ್ ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ಈ ಒಂದು ಚಿಕಿತ್ಸೆ ಆಯಿತು. HAL ಇರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆ ಚಿಕಿತ್ಸೆಗಳಾಗಿದ್ದು, ಮೊದಲದಾಗಿ ಎಕ್ಸ್ರೇ ರಿಪೋರ್ಟ್ ನೋಡಿದಾಗ ಎಲ್ಲವೂ ಕೂಡ ನಾರ್ಮಲ್ ಇತ್ತು. ಯಾಕಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಲೆಗಮೆಂಟ್ ಮೇಲೆ ಪ್ರೆಷರ್ಗಳು ಜಾಸ್ತಿ ಆಗ್ತಾ ಇತ್ತು. ಯಾಕಂತ ಸತತವಾಗಿ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ರು. ಮೊನ್ನೆ ತಾನೇ ಜಿಲ್ಲಾ ಪ್ರವಾಸ ಮೈಸೂರು, ಅದೇ ರೀತಿಯಾಗಿ ಮಡಿಕೇರಿಯ ಜಿಲ್ಲಾ ಪ್ರವಾಸವನ್ನ ಮುಗಿಸ್ಕೊಂಡು ಬಂದಿದ್ರು. ಹೀಗಾಗಿ ಈ ಪ್ರವಾಸ ಮುಗಿಸ್ಕೊಂಡು ಬಂದಿರೋದ್ರಿಂದ ಒಂದಿಷ್ಟು ಒತ್ತಡಗಳು ಅವರ ಮೇಲಿತ್ತು. ಹೀಗಾಗಿ ಕಾಲಿನ ಮೇಲೂ ಕೂಡ ಒತ್ತಡಗಳಿತ್ತು. ಹೀಗಾಗಿ ಬೆಳಗ್ಗೆನೆ ನೋವು ಕಾಣಿಸ್ಕೊಂಡ್ರಿಂದ ಎಲ್ಲಾ ವಿಚಾರವನ್ನು ವೈದ್ಯರ ಬಳಿ ಹೇಳಿದ್ದಾರೆ. ವೈದ್ಯರು ಎಕ್ಸ್ರೇ ಮಾಡಿದಾಗ ಏನು ಸಮಸ್ಯೆಗಳಿಲ್ಲ, ರೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ರು. ಹೀಗಾಗಿ ನೀ ಕ್ಯಾಪ್ ಅನ್ನು ಕೂಡ, ಯಾಕಂತ ಹೇಳಿದ್ರೆ ಒತ್ತಡ ಆದಾಗ ಮತ್ತೆ ಸಮಸ್ಯೆ ಆಗಬಾರ್ದು, ಹೀಗಾಗಿ ಜನರಲ್ ಆಗಿ ಕೂಡ ನಡೆದಿಡ್ಲಿಕ್ಕೆ ಸಮಸ್ಯೆಗಳಾಗಬಾರ್ದು. ಹೀಗಾಗಿ ನೀ ಕ್ಯಾಪ್ ಅನ್ನ ಮಂಡಿಗೆ ಹಾಕಲಾಗಿದೆ. ಅದೇ ರೀತಿಯಾಗಿ ಅವ್ರ ಆಸ್ಪತ್ರೆಯಿಂದ ಈಗ ಯಾವುದೇ ರೀತಿಯಾಗಿ ಬೇರೆ ಆಸ್ಪತ್ರೆ ದಾಖಲಾಗೋದು ಬೇಡ ಅಂತ ಹೇಳಿ ಅವ್ರನ್ನ ಈಗ ಡಿಸ್ಚಾರ್ಜ್ ಮಾಡಿ ಕಳಿಸಲಾಗಿದೆ. ಹೀಗಾಗಿ ಅವ್ರನ್ನ ಆರೋಗ್ಯ ವಿಚಾರಿಸಲಿಕ್ಕೆ ಪ್ರದೀಪ್ ಈಶ್ವರ್ ಅವರು ಕೂಡ ಬಂದಿದ್ರು. ಅವರ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೋವಿಂದರಾಜ್ ಅವರು ಕೂಡ ಇದ್ರು. ಹೀಗಾಗಿ ಅವರು ಸ್ವಲ್ಪ ಮಟ್ಟಿಗೆ ಕುಂಟುತ್ತಲೇ ಬರ್ತಾರೆ. ಯಾಕಂತ ಹೇಳಿದ್ರೆ ಮಂಡಿ ನೋವು ಇದೆ. ಹೀಗಾಗಿ ಅವರಿಗೆ ಆಪ್ತ ರಕ್ಷಕರು ಕೂಡ ಅವ್ರಿಗೆ ಸಹಾಯ ಮಾಡ್ತಾರೆ ಕಾರ್ ಹತ್ತಲಿಕ್ಕೆ, ಇಳಿಲಿಕ್ಕೆ. ಹೀಗಾಗಿ ಸ್ವಲ್ಪ ಪ್ರಮಾಣದ ನೋವು ಇದೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ 2 ದಿನಗಳ ಕಾಲ ಸಿಎಂ ಮನೆಯಲ್ಲೇ ಇರ್ತಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮ ಎಲ್ಲವೂ ಕೂಡ ರದ್ದಾಗಿದೆ. ನಾಳೆ ಕಾರ್ಯಕ್ರಮ ಕೂಡ ಸಿಎಂ ರದ್ದು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.